ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಪಾರ್ಟ್ನರ್ಶಿಪ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ನೋಡಿ, ಇಲ್ಲಿ ರಂಜಿತ್, ವೈಭವ್, ಸಂದೀಪ್ ಸ್ಟಾರ್ಟೆಡ್ ಎ ಹೋಟೆಲ್ ವಿತ್ ಇನ್ವೆಸ್ಟ್ಮೆಂಟ್ ಇನ್ ದ ರೇಷಿಯೋ 10:12:11. ಆಫ್ಟರ್ 1 year, Vaibhav withdrew 25% of initial investment and Ranjit increased his investment by 50%. After 2 years, in what ratio should be? ಇದು ರೇಷಿಯೋ ಬಂದು ಸಿ ಅಲ್ಲ, ಇದು ಓ ವ್ಯಾಲ್ಯೂ. ಓಕೆ, ರೇಷಿಯೋ in what ratio should the profit be distributed between them? ಪ್ರಾಫಿಟ್ ರೇಷಿಯೋ ಫಾರ್ಮುಲಾ ಬಂದು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಪೀರಿಯಡ್. ಪ್ರಾಫಿಟ್ ರೇಷಿಯೋ ಫಾರ್ಮುಲಾ ಬಂದು ಓಕೆ, ಪ್ರಾಫಿಟ್ ರೇಷಿಯೋ ಫಾರ್ಮುಲಾ ಬಂದು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್. ಓಕೆ, ರಂಜಿತ್, ವೈಭವ್, ಸಂದೀಪ್ ಸ್ಟಾರ್ಟೆಡ್ ಇನ್ವೆಸ್ಟ್ಮೆಂಟ್ ರೇಷಿಯೋ ಬಂದು ಎಷ್ಟು? 10. ರಂಜಿತ್, ವೈಭವ್, ಸಂದೀಪ್ ಇನ್ವೆಸ್ಟ್ಮೆಂಟ್ ರೇಷಿಯೋ 10:12:11. ಮತ್ತು ಟೈಮು 1 year. ಆಫ್ಟರ್ 1 year ವೈಭವ್, ನಾವು ಮಂತ್ರ ಕೊಟ್ಟಿಲ್ಲ, 1 year 2 year ಥರ ಕೊಟ್ಟಿದ್ರೆ, ಅಂದರೆ 1 year ಫಸ್ಟ್ ಇಯರ್ ಇಂಟು 1 year ವೈಭವ್. ಆಫ್ಟರ್ 1 year ವೈಭವ್ ವಿತ್ರ 25% ಆಫ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. 12 ಆಲ್ರೆಡಿ ಇನ್ವೆಸ್ಟ್ಮೆಂಟ್ 12 ಮಾಡಿದ್ದಾನೆ, ಇದರಲ್ಲಿ 25% ವಿತ್ರ ಮಾಡ್ತಾಯಿದ್ದಾನೆ. ಅದರಲ್ಲಿ 12 ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, 25% ಫ್ರಾಕ್ಷನ್ ವ್ಯಾಲ್ಯೂ 1/4. 4 1s 4 3 times, ಅಂದರೆ -3 ಮಾಡಬೇಕು. 12 -3 ಮಾಡಿದ್ರೆ ನಮಗೆ 9 ಬರುತ್ತೆ. 9 ಸೆಕೆಂಡ್ ಇಯರ್ 9 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು. ಓಕೆ, ಇದು ಪ್ಲಸ್ಸು. ಓಕೆ, 12 × 1 12 + 9 × 1 ಥರ ಆ್ಯಡ್ ಮಾಡ್ಕೊಳ್ಬೇಕು. ದೆನ್ ರಿಮೈನಿಂಗ್ ರಂಜಿತ್ ಇನ್ಕ್ರೀಸ್ ಇನ್ವೆಸ್ಟ್ಮೆಂಟ್ ಬೈ 15%. ರಂಜಿತ್ ಆಲ್ರೆಡಿ 10% ಇದೆ, 1 year ಇನ್ವೆಸ್ಟ್ ಮಾಡಿದ್ದಾನೆ. ಮತ್ತು ಸೆಕೆಂಡ್ ಇಯರ್ ಬಂದು ಅದ್ರ ಆಲ್ರೆಡಿ ಇನಿಷಿಯಲ್ ಇನ್ವೆಸ್ಟ್ಮೆಂಟಲ್ಲಿ 50% ಇನ್ಕ್ರೀಸ್ ಮಾಡ್ತಾನೆ. ಅಂದರೆ 10 ಆಲ್ರೆಡಿ 10 ಇದೆ, ಅದರಲ್ಲಿ 50 ಅಂದರೆ 50% ಅಂದರೆ ಹಾಫು, ಅಂದರೆ 5. 10 + 5 15%. ಸೆಕೆಂಡ್ ಇಯರು 15 ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಓಕೆ, ಫಸ್ಟ್ ಇಯರದು 15 × 1 + 10 × 1. ಓಕೆ, ರಿಮೈನಿಂಗ್ ಯಾರು? ಸಂದೀಪ್ ಅದ್ರ ಬಗ್ಗೆ ಏನು ಸಂದೀಪ್ ಏನೂ ಕೊಟ್ಟಿಲ್ಲ, ಅದರಿಂದ ಟೋಟಲ್ 2 years ಇನ್ವೆಸ್ಟ್ಮೆಂಟ್ ಮಾಡ್ತಾನೆ 11. ನೋಡಿ, 10:10 ಪ್ಲಸ್ಸು 15:1 15, 12:1 12 × 1 12, 9 × ಪ್ಲಸ್ 9 × 1 9, 11 × 2 22, 25 21 22. ಇದು ಪ್ರಾಫಿಟ್ ರೇಷಿಯೋ 25:21:22. ಆಪ್ಷನ್ ಬಂದು ಆಪ್ಷನ್ ಸಿ ರೈಟ್ ಆನ್ಸರ್.